ಪಾಕ್ ಮತ್ತು ಬಾಂಗ್ಲಾದೇಶ ಕಿರಿಕ್ ನಡುವೆಯೇ ಪರಮಾಣು ಸಮರದಲ್ಲಿ ತನ್ನ ತಾಕತ್ತೇನು ಅನ್ನೋದನ್ನ ಭಾರತ ಟೆಸ್ಟ್ ಮಾಡಿದೆ. ಅದು ಅಮೋಘ ಯಶಸ್ಸನ್ನ ಕೂಡ ಕಂಡಿದೆ. ಹಿಮಾಲಯದ ಹಿಂದೆ ಇರುವಂತಹ ಚೀನಾಗೂ ದೂರದ ಅಮೆರಿಕಾಗೂ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಹಾಗಾದ್ರೆ ಮೋದಿ ಸೇನೆ ಮಾಡಿದ್ದೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಮೋದಿ ಸೇನೆಯ ಸಾಮರ್ಥ್ಯಕ್ಕೆ ಜಗತ್ತೇ ಬೆಚ್ಚಿದೆ. ತನ್ನ ಅಣ್ವಸ್ತ್ರ ಶಕ್ತಿ ಎಂಥದ್ದು ಅಂತ ಜಗತ್ತಿಗೆ ಪ್ರದರ್ಶನ ಮಾಡಿದೆ. K4 ಶ್ರೇಣಿಯ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ವಿಶೇಷ ಅಂದ್ರೆ ಈ ಪರೀಕ್ಷೆ ನಡೆದದ್ದು ಸಾಗರ ಗರ್ಭದಲ್ಲಿ, ಅಂದ್ರೆ ನ್ಯೂಕ್ಲಿಯರ್ ಸಬ್ಮರೀನ್ ಮೂಲಕ ಕ್ಷಿಪಣಿ ಲಾಂಚ್ ಮಾಡಿದೆ. ಅದು ಕೂಡ ಸುಮಾರು 3,000 ಟನ್ ಅಣ್ವಸ್ತ್ರ ಹೊತ್ತೊಯ್ಯಬಲ್ಲ ಬಾಹುಬಲಿ ಕ್ಷಿಪಣಿ K4 ಪರೀಕ್ಷೆ. ಅದು ಈಗ ಸೂಪರ್ ಸಕ್ಸಸ್ ಆಗಿದೆ. ಏನಿದು K4 ಮಿಸೈಲ್? K4 ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಖಂಡಾಂತರ ಮಿಸೈಲ್ ಆಗಿದೆ. ಇದು ಭಾರತದ ಅತ್ಯಾಧುನಿಕ ಮಿಸೈಲ್ಗಳಲ್ಲಿ ಒಂದಾಗಿದೆ. ಸಬ್ಮೆರಿನ್ನಿಂದ ಕ್ಷಿಪಣಿ ಲಾಂಚ್ ಮಾಡಿ ಎದುರಾಳಿಯನ್ನ ಉಡೀಸ್ ಮಾಡಲಿದೆ. ಸಾಗರ ಗರ್ಭವನ್ನ ಸೀಳುತ್ತಲೇ ಶತ್ರು ಟಾರ್ಗೆಟ್ನ ಕ್ಷಣ ಮಾತ್ರದಲ್ಲಿ ಛಿದ್ರ ಮಾಡುತ್ತೆ. ಇದು ಸುಮಾರು 3,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಟಾರ್ಗೆಟ್ ಫಿನಿಶ್ ಮಾಡುವ ತಾಕತ್ತನ್ನು ಹೊಂದಿದೆ. ಆದರೆ ಪಾಪಿ ಪಾಕಿಸ್ತಾನ ಲೆಕ್ಕಕ್ಕಿಲ್ಲ. ಚೀನಾ ಅಮೆರಿಕದ ಟಾರ್ಗೆಟ್ಗಳನ್ನು ಕೂಡ ಹೊಡೆದುರುಳಿಸಲಿದೆ. ಅಷ್ಟೇ ಅಲ್ಲದೆ 2.5 ಟನ್ ತೂಕದ ಅಣುಬಾಂಬ್ಗಳನ್ನು ಹೊತ್ತು ಸಿಡಿಯಲಿದೆ. ಬ್ರಹ್ಮೋಸ್ ಮಿಸೈಲ್ ರೀತಿಯಲ್ಲೇ ನಿಖರವಾಗಿ ಗುರಿಯನ್ನು ಮುಟ್ಟಲಿದೆ. ಐಎನ್ಎಸ್ ಅರಿಗಾತ್ ಸಬ್ಮರೀನ್ನಲ್ಲಿ K4 ಕ್ಷಿಪಣಿಯನ್ನ ಟೆಸ್ಟ್ ಮಾಡಲಾಗಿದೆ. ಈ ಕ್ಷಿಪಣಿ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ನೆನಪಿಗೆ ಮೀಸಲಿಡಲಾಗಿದೆ. ಅಷ್ಟೇ ಅಲ್ಲದೆ ಇದನ್ನ ಭಾರತದ ಹೆಮ್ಮೆಯ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ಈ ಪರಮ ಆಘಾತ ಕ್ಷಿಪಣಿಯನ್ನ ಬಂಗಾಳ ಕೊಲ್ಲಿಯಲ್ಲಿ ಪರೀಕ್ಷೆ ಮಾಡಲಾಗಿದೆ. ಈ ಕ್ಷಿಪಣಿಯೇ ಈಗ ಚೀನಾ ಅಮೆರಿಕಕ್ಕೆ ದೊಡ್ಡ ತಲೆನೋವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕ್ ಮತ್ತು ಬಾಂಗ್ಲಾದೇಶ ಕಿರಿಕ್ ನಡುವೆಯೇ ಪರಮಾಣು ಸಮರದಲ್ಲಿ ತನ್ನ ತಾಕತ್ತೇನು ಅನ್ನೋದನ್ನ ಭಾರತ ಟೆಸ್ಟ್ ಮಾಡಿದೆ. ಅದು ಅಮೋಘ ಯಶಸ್ಸನ್ನ ಕೂಡ ಕಂಡಿದೆ. ಹಿಮಾಲಯದ ಹಿಂದೆ ಇರುವಂತಹ ಚೀನಾಗೂ ದೂರದ ಅಮೆರಿಕಾಗೂ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಹಾಗಾದ್ರೆ ಮೋದಿ ಸೇನೆ ಮಾಡಿದ್ದೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಮೋದಿ ಸೇನೆಯ ಸಾಮರ್ಥ್ಯಕ್ಕೆ ಜಗತ್ತೇ ಬೆಚ್ಚಿದೆ. ತನ್ನ ಅಣ್ವಸ್ತ್ರ ಶಕ್ತಿ ಎಂಥದ್ದು ಅಂತ ಜಗತ್ತಿಗೆ ಪ್ರದರ್ಶನ ಮಾಡಿದೆ. K4 ಶ್ರೇಣಿಯ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ವಿಶೇಷ ಅಂದ್ರೆ ಈ ಪರೀಕ್ಷೆ ನಡೆದದ್ದು ಸಾಗರ ಗರ್ಭದಲ್ಲಿ, ಅಂದ್ರೆ ನ್ಯೂಕ್ಲಿಯರ್ ಸಬ್ಮರೀನ್ ಮೂಲಕ ಕ್ಷಿಪಣಿ ಲಾಂಚ್ ಮಾಡಿದೆ. ಅದು ಕೂಡ ಸುಮಾರು 3,000 ಟನ್ ಅಣ್ವಸ್ತ್ರ ಹೊತ್ತೊಯ್ಯಬಲ್ಲ ಬಾಹುಬಲಿ ಕ್ಷಿಪಣಿ K4 ಪರೀಕ್ಷೆ. ಅದು ಈಗ ಸೂಪರ್ ಸಕ್ಸಸ್ ಆಗಿದೆ. ಏನಿದು K4 ಮಿಸೈಲ್? K4 ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಖಂಡಾಂತರ ಮಿಸೈಲ್ ಆಗಿದೆ. ಇದು ಭಾರತದ ಅತ್ಯಾಧುನಿಕ ಮಿಸೈಲ್ಗಳಲ್ಲಿ ಒಂದಾಗಿದೆ. ಸಬ್ಮೆರಿನ್ನಿಂದ ಕ್ಷಿಪಣಿ ಲಾಂಚ್ ಮಾಡಿ ಎದುರಾಳಿಯನ್ನ ಉಡೀಸ್ ಮಾಡಲಿದೆ. ಸಾಗರ ಗರ್ಭವನ್ನ ಸೀಳುತ್ತಲೇ ಶತ್ರು ಟಾರ್ಗೆಟ್ನ ಕ್ಷಣ ಮಾತ್ರದಲ್ಲಿ ಛಿದ್ರ ಮಾಡುತ್ತೆ. ಇದು ಸುಮಾರು 3,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಟಾರ್ಗೆಟ್ ಫಿನಿಶ್ ಮಾಡುವ ತಾಕತ್ತನ್ನು ಹೊಂದಿದೆ. ಆದರೆ ಪಾಪಿ ಪಾಕಿಸ್ತಾನ ಲೆಕ್ಕಕ್ಕಿಲ್ಲ. ಚೀನಾ ಅಮೆರಿಕದ ಟಾರ್ಗೆಟ್ಗಳನ್ನು ಕೂಡ ಹೊಡೆದುರುಳಿಸಲಿದೆ. ಅಷ್ಟೇ ಅಲ್ಲದೆ 2.5 ಟನ್ ತೂಕದ ಅಣುಬಾಂಬ್ಗಳನ್ನು ಹೊತ್ತು ಸಿಡಿಯಲಿದೆ. ಬ್ರಹ್ಮೋಸ್ ಮಿಸೈಲ್ ರೀತಿಯಲ್ಲೇ ನಿಖರವಾಗಿ ಗುರಿಯನ್ನು ಮುಟ್ಟಲಿದೆ. ಐಎನ್ಎಸ್ ಅರಿಗಾತ್ ಸಬ್ಮರೀನ್ನಲ್ಲಿ K4 ಕ್ಷಿಪಣಿಯನ್ನ ಟೆಸ್ಟ್ ಮಾಡಲಾಗಿದೆ. ಈ ಕ್ಷಿಪಣಿ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ನೆನಪಿಗೆ ಮೀಸಲಿಡಲಾಗಿದೆ. ಅಷ್ಟೇ ಅಲ್ಲದೆ ಇದನ್ನ ಭಾರತದ ಹೆಮ್ಮೆಯ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ಈ ಪರಮ ಆಘಾತ ಕ್ಷಿಪಣಿಯನ್ನ ಬಂಗಾಳ ಕೊಲ್ಲಿಯಲ್ಲಿ ಪರೀಕ್ಷೆ ಮಾಡಲಾಗಿದೆ. ಈ ಕ್ಷಿಪಣಿಯೇ ಈಗ
ಚೀನಾ ಅಮೆರಿಕಕ್ಕೆ ದೊಡ್ಡ ತಲೆನೋವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕ್ ಮತ್ತು ಬಾಂಗ್ಲಾದೇಶ ಕಿರಿಕ್ ನಡುವೆಯೇ ಪರಮಾಣು ಸಮರದಲ್ಲಿ ತನ್ನ ತಾಕತ್ತೇನು ಅನ್ನೋದನ್ನ ಭಾರತ ಟೆಸ್ಟ್ ಮಾಡಿದೆ. ಅದು ಅಮೋಘ ಯಶಸ್ಸನ್ನ ಕೂಡ ಕಂಡಿದೆ. ಹಿಮಾಲಯದ ಹಿಂದೆ ಇರುವಂತಹ ಚೀನಾಗೂ ದೂರದ ಅಮೆರಿಕಾಗೂ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಹಾಗಾದ್ರೆ ಮೋದಿ ಸೇನೆ ಮಾಡಿದ್ದೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಮೋದಿ ಸೇನೆಯ ಸಾಮರ್ಥ್ಯಕ್ಕೆ ಜಗತ್ತೇ ಬೆಚ್ಚಿದೆ. ತನ್ನ ಅಣ್ವಸ್ತ್ರ ಶಕ್ತಿ ಎಂಥದ್ದು ಅಂತ ಜಗತ್ತಿಗೆ ಪ್ರದರ್ಶನ ಮಾಡಿದೆ. K4 ಶ್ರೇಣಿಯ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ವಿಶೇಷ ಅಂದ್ರೆ ಈ ಪರೀಕ್ಷೆ ನಡೆದಿದ್ದು ಸಾಗರ ಗರ್ಭದಲ್ಲಿ. ಅಂದ್ರೆ ನ್ಯೂಕ್ಲಿಯರ್ ಸಬ್ಮರೀನ್ ಮೂಲಕ ಕ್ಷಿಪಣಿ ಲಾಂಚ್ ಮಾಡಿದೆ. ಅದು ಕೂಡ ಸುಮಾರು 3,000 ಟನ್ ಅಣ್ವಸ್ತ್ರ ಹೊತ್ತೊಯ್ಯಬಲ್ಲ ಬಾಹುಬಲಿ ಕ್ಷಿಪಣಿ K4 ಪರೀಕ್ಷೆ. ಅದು ಈಗ ಸೂಪರ್ ಸಕ್ಸಸ್ ಆಗಿದೆ. ಏನಿದು K4 ಮಿಸೈಲ್? K4 ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಖಂಡಾಂತರ ಮಿಸೈಲ್ ಆಗಿದೆ. ಇದು ಭಾರತದ ಅತ್ಯಾಧುನಿಕ ಮಿಸೈಲ್ಗಳಲ್ಲಿ ಒಂದಾಗಿದೆ. ಸಬ್ಮೆರಿನ್ನಿಂದ ಕ್ಷಿಪಣಿ ಲಾಂಚ್ ಮಾಡಿ ಎದುರಾಳಿಯನ್ನ ಉಡೀಸ್ ಮಾಡಲಿದೆ. ಸಾಗರ ಗರ್ಭವನ್ನ ಸೀಳುತ್ತಲೇ ಶತ್ರು ಟಾರ್ಗೆಟ್ನ ಕ್ಷಣ ಮಾತ್ರದಲ್ಲಿ ಛಿದ್ರ ಮಾಡುತ್ತೆ. ಇದು ಸುಮಾರು 3,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಟಾರ್ಗೆಟ್ ಫಿನಿಶ್ ಮಾಡುವ ತಾಕತ್ತನ್ನು ಹೊಂದಿದೆ. ಅಂದ್ರೆ ಪಾಪಿ ಪಾಕಿಸ್ತಾನ ಲೆಕ್ಕಕ್ಕಿಲ್ಲ. ಚೀನಾ ಅಮೆರಿಕದ ಟಾರ್ಗೆಟ್ಗಳನ್ನು ಕೂಡ ಹೊಡೆದುರುಳಿಸಲಿದೆ. ಅಷ್ಟೇ ಅಲ್ಲದೆ 2.5 ಟನ್ ತೂಕದ ಅಣುಬಾಂಬ್ಗಳನ್ನು ಹೊತ್ತು ಸಿಡಿಯಲಿದೆ. ಬ್ರಹ್ಮೋಸ್ ಮಿಸೈಲ್ ರೀತಿಯಲ್ಲೇ ನಿಖರವಾಗಿ ಗುರಿಯನ್ನು ಮುಟ್ಟಲಿದೆ. ಐಎನ್ಎಸ್ ಅರಿಗಾತ್ ಸಬ್ಮರೀನ್ನಲ್ಲಿ K4 ಕ್ಷಿಪಣಿಯನ್ನ ಟೆಸ್ಟ್ ಮಾಡಲಾಗಿದೆ. ಈ ಕ್ಷಿಪಣಿ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ನೆನಪಿಗೆ ಮೀಸಲಿಡಲಾಗಿದೆ. ಅಷ್ಟೇ ಅಲ್ಲದೆ ಇದನ್ನ ಭಾರತದ ಹೆಮ್ಮೆಯ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ಈ ಪರಮ ಆಘಾತ ಕ್ಷಿಪಣಿಯನ್ನ ಬಂಗಾಳ ಕೊಲ್ಲಿಯಲ್ಲಿ ಪರೀಕ್ಷೆ ಮಾಡಲಾಗಿದೆ. ಈ ಕ್ಷಿಪಣಿಯೇ ಈಗ ಚೀನಾ ಅಮೆರಿಕಕ್ಕೆ ದೊಡ್ಡ ತಲೆನೋವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕ್ ಮತ್ತು ಬಾಂಗ್ಲಾದೇಶ ಕಿರಿಕ್ ನಡುವೆಯೇ ಪರಮಾಣು ಸಮರದಲ್ಲಿ ತನ್ನ ತಾಕತ್ತೇನು ಅನ್ನೋದನ್ನ ಭಾರತ ಟೆಸ್ಟ್ ಮಾಡಿದೆ. ಅದು ಅಮೋಘ ಯಶಸ್ಸನ್ನ ಕೂಡ ಕಂಡಿದೆ. ಹಿಮಾಲಯದ ಹಿಂದೆ ಇರುವಂತಹ ಚೀನಾಗೂ ದೂರದ ಅಮೆರಿಕಾಗೂ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಹಾಗಾದ್ರೆ ಮೋದಿ ಸೇನೆ ಮಾಡಿದ್ದೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಮೋದಿ ಸೇನೆಯ ಸಾಮರ್ಥ್ಯಕ್ಕೆ ಜಗತ್ತೇ ಬೆಚ್ಚಿದೆ. ತನ್ನ ಅಣ್ವಸ್ತ್ರ ಶಕ್ತಿ ಎಂಥದ್ದು ಅಂತ ಜಗತ್ತಿಗೆ ಪ್ರದರ್ಶನ ಮಾಡಿದೆ. K4 ಶ್ರೇಣಿಯ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ವಿಶೇಷ ಅಂದ್ರೆ ಈ ಪರೀಕ್ಷೆ ನಡೆದಿದ್ದು ಸಾಗರ ಗರ್ಭದಲ್ಲಿ. ಅಂದ್ರೆ ನ್ಯೂಕ್ಲಿಯರ್ ಸಬ್ಮರೀನ್ ಮೂಲಕ ಕ್ಷಿಪಣಿ ಲಾಂಚ್ ಮಾಡಿದೆ. ಅದು ಕೂಡ ಸುಮಾರು 3,000 ಟನ್ ಅಣ್ವಸ್ತ್ರ ಹೊತ್ತೊಯ್ಯಬಲ್ಲ ಬಾಹುಬಲಿ ಕ್ಷಿಪಣಿ K4 ಪರೀಕ್ಷೆ. ಅದು ಈಗ ಸೂಪರ್ ಸಕ್ಸಸ್ ಆಗಿದೆ. ಏನಿದು K4 ಮಿಸೈಲ್? K4 ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಖಂಡಾಂತರ ಮಿಸೈಲ್ ಆಗಿದೆ. ಇದು ಭಾರತದ ಅತ್ಯಾಧುನಿಕ ಮಿಸೈಲ್ಗಳಲ್ಲಿ ಒಂದಾಗಿದೆ. ಸಬ್ಮೆರಿನ್ನಿಂದ ಕ್ಷಿಪಣಿ ಲಾಂಚ್ ಮಾಡಿ ಎದುರಾಳಿಯನ್ನ ಉಡೀಸ್ ಮಾಡಲಿದೆ. ಸಾಗರ ಗರ್ಭವನ್ನ ಸೀಳುತ್ತಲೇ ಶತ್ರು ಟಾರ್ಗೆಟ್ನ ಕ್ಷಣ ಮಾತ್ರದಲ್ಲಿ ಛಿದ್ರ ಮಾಡುತ್ತೆ. ಇದು ಸುಮಾರು 3,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಟಾರ್ಗೆಟ್ ಫಿನಿಶ್ ಮಾಡುವ ತಾಕತ್ತನ್ನು ಹೊಂದಿದೆ. ಅಂದ್ರೆ ಪಾಪಿ ಪಾಕಿಸ್ತಾನ ಲೆಕ್ಕಕ್ಕಿಲ್ಲ. ಚೀನಾ ಅಮೆರಿಕದ ಟಾರ್ಗೆಟ್ಗಳನ್ನು ಕೂಡ ಹೊಡೆದುರುಳಿಸಲಿದೆ. ಅಷ್ಟೇ ಅಲ್ಲದೆ 2.5 ಟನ್ ತೂಕದ ಅಣುಬಾಂಬ್ಗಳನ್ನು ಹೊತ್ತು ಸಿಡಿಯಲಿದೆ. ಬ್ರಹ್ಮೋಸ್ ಮಿಸೈಲ್ ರೀತಿಯಲ್ಲೇ ನಿಖರವಾಗಿ ಗುರಿಯನ್ನು ಮುಟ್ಟಲಿದೆ. ಐಎನ್ಎಸ್ ಅರಿಗಾತ್ ಸಬ್ಮರೀನ್ನಲ್ಲಿ K4 ಕ್ಷಿಪಣಿಯನ್ನ ಟೆಸ್ಟ್ ಮಾಡಲಾಗಿದೆ. ಈ ಕ್ಷಿಪಣಿ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ನೆನಪಿಗೆ ಮೀಸಲಿಡಲಾಗಿದೆ.
ಅಷ್ಟೇ ಅಲ್ಲದೆ ಇದನ್ನ ಭಾರತದ ಹೆಮ್ಮೆಯ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ಈ ಪರಮ ಆಘಾತ ಕ್ಷಿಪಣಿಯನ್ನ ಬಂಗಾಳ ಕೊಲ್ಲಿಯಲ್ಲಿ ಪರೀಕ್ಷೆ ಮಾಡಲಾಗಿದೆ. ಈ ಕ್ಷಿಪಣಿಯೇ ಈಗ ಚೀನಾ ಅಮೆರಿಕಕ್ಕೆ ದೊಡ್ಡ ತಲೆನೋವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.